ಈ ಪೆನ್ಸಿಲ್ ಬರುತ್ತಲ್ಲ, ಸೊ ಪೆನ್ಸಿಲ್ ಥರ ಇದನ್ನು ಹಿಂಗೆ ಹಿಡ್ಕೊಬೇಕು. ಹಂಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ, ಎಕ್ಸ್ಪರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ಎತ್ಕೊಳಕ್ಕೆ ಟ್ರೈ ಮಾಡೋಣ, ಲೆಟ್ಸ್ ಟ್ರೈ. ಇಲ್ಲಾಂದರೆ ಕೈಯಲ್ಲಿ ಹಂಗೆ ಟಕ್ಕಂತ ಎತ್ಕೊಂಡ್ಬಿಡ್ತಾನೆ ಅಷ್ಟೇ. ಸೊ ಫುಲ್ಲು ಕಲರಾಗಿ ಕಾಣಿಸ್ತಾ ಇದೆ. ಸೊ ಬೆಲ್ ಪೇಪರೆಲ್ಲ ಫುಲ್ ಗಾರ್ನಿಷ್ ಹಾಕಿ ಮಾಡಿದ್ದಾರೆ ಸಕ್ಕದಾಗಿ. ಸೊ ವೆಲ್ವೆಟ್ ಕಲರ್ ಯೂಸ್ ಮಾಡಿದ್ದಾರೆ. ಇದನ್ನು ಲೆಟ್ಸ್ ಟ್ರೈ. ಎತ್ಬಿಟ್ಟೆ. ಓಕೆ, ಐ ಕ್ಯಾನ್ ಡೂ ಇಟ್. ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರು ರಸಗೋಕಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ಬಂದಿರೋದು ಒಂದು ಕೆಫೆಗೆ. ಸೊ ಮೂವಿ ಕೆಫೆ ಅಂತ. ಇದು ಲೊಕೇಟ್ ಆಗಿರೋದು ಜಯನಗರಲ್ಲಿ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಟ್ರೈ ಮಾಡೋಣ ಅಂತ ಈ ಪ್ಲೇಸಿಗೆ ಬಂದಿದ್ದೀರಿ. ಸೊ ನಾನು ಕೇಳ್ಪಟ್ಟಂಗೆ ಇಲ್ಲಿ ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರಂತೆ. ಸೊ ಮತ್ತು ಡಿಫ್ರೆಂಟ್ ಟೇಸ್ಟ್ಗಳಿದೆ, ಮತ್ತು ಇದ್ರ ಮಿಸ್ಟ್ರಿ ಎಲ್ಲ ತಿಳ್ಕೊಳೋಣ. ಫುಲ್ಲು ಊಟನೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ನೋಣ. ನನಗೆ ಗೊತ್ತಿರೋವಂಥ ದಿ ಬೆಸ್ಟು ಫುಡ್ಸ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟ್. ಸೊ ಯಾವಾಗೂ ಒಂದೇ ಥರ ಮಾಡಬಾರ್ದು ಅಂತ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀರಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ, ಇದು MOAI ಅಥವಾ ಮೋಯ್ ಕೆಫೆ ಅಂತ ಹೇಳ್ಬೋದು ಇದನ್ನು. ಸೊ ವೆಲ್ಕಮ್ ಕುಕ್ಕಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಬೀಟ್ರೂಟು ಟಾಪಿಂಗು. ಸೊ ನನಗೆ ಆಲ್ಮೋಸ್ಟ್ ಟೆಂಪ್ಟ್ ಮಾಡ್ತಾಯಿದೆ ಹೆಂಗಿರುತ್ತೆ ಇದು ಟೇಸ್ಟು ಅಂತ. ಸೊ ಇದು ಎಲ್ಲ ಆಲ್ಮೋಸ್ಟು ವೆಲ್ಕಮ್ ಡ್ರಿಂಕ್ ಆಲ್ಮೋಸ್ಟ್ ಎಲ್ಲ ಕಡೆ ಲೈಕ್ ನಾರ್ಮಲ್ಲು, ಬಟ್ ಆದರೆ ಇದು ವೆಲ್ಕಮ್ ಕುಕ್ಕಿ ಕೊಟ್ಟಿದ್ದಾರೆ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ನೀವೇನಾದರೂ ಈ ಪ್ಲೇಸ್ನ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಈ ಕುಕ್ಕಿನ ಟೇಸ್ಟ್ ಮಾಡಿಬಿಡೋಣ. ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಿದಿರಾ, ಆಲ್ಮೋಸ್ಟ್ ಸಾಕಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರಿ ಇದೊಂದನ್ನು ಟೇಸ್ಟ್ ಮಾಡೋಕ್ಕೇ. ಸೊ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಲೆಟ್ಸ್ ಗೋ, ಚಿಯರ್ಸ್. ಕುಕ್ಕಿ ಆಲ್ಮೋಸ್ಟ್ ಇವ್ರು ಮಾಡಿರೋದು ಮೊಹಮ್ಮದ್ ಕಾರ್ಡ್ ಬಿಸ್ಕೆಟ್ ಇದೆಯಲ್ಲ ಅದರಿಂದ ಮಾಡಿದ್ದಾರೆ ಈ ಕುಕ್ಕಿನ. ಆಮೇಲೆ ಕ್ರೀಮ್ ಇದು ಅಷ್ಟೇ, ಲೈಕ್ ಯೋಗರ್ಟ್ ಯೂಸ್ ಮಾಡಿದ್ದಾರೆ. ಯೋಗರ್ಟು ಆ್ಯಂಡ್ ಕ್ರೀಮ್ ಆ್ಯಂಡ್ ದೆನ್ ಬೀಟ್ರೂಟ್. ಸೊ ಮಾತಾಡ್ತಿದ್ದಂಗೆ ವೆಲ್ಕಮ್ ಕುಕ್ಕೀಸ್ನ ತಿನ್ನೋ ಟೈಮ್ ಅಷ್ಟರಲ್ಲಿ ತಂದು ಕೊಟ್ಬಿಟ್ರು. ಅಷ್ಟೊಂದು ಆಲ್ಮೋಸ್ಟ್ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಿ. ಆ್ಯಂಬಿಯನ್ಸ್ ಅಂತೂ ಮಾತಾಡೋಂಗಿಲ್ಲ. ಒಂದು ರೌಂಡ್ ಎಲ್ಲ ನೋಡ್ಕೊಂಬಂದ್ಬಿಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಕುಕ್ಕಿ ಹೇಳ್ಬೇಕಂತಂದರೆ ಸೊ ಯೋಗರ್ಟು ಮತ್ತು ಬೀಟ್ರೂಟು ಮತ್ತು ಕ್ರೀಮ್ ಲೈಟಾಗಿ ಮಿಕ್ಸ್ ಆಗಿದೆ, ಮತ್ತು ಒಂದು ಜಲ್ಲಿ ಪಾಪಿಂಗ್ಸ್ ಹಾಕಿದ್ದಾರೆ ಟಾಪಿಂಗ್ ಥರ, ಲೈಕ್ ಸಿಂಪ್ಲಿ ಲೈಕ್ ಟೇಸ್ಟ್ ಅಷ್ಟೇ. ಸೊ ಅಷ್ಟೇ. ಸೊ ನಾವು ತೊಗೊಂಡಿರೋವಂಥ ಸೂಪ್ ಬಂದುಬಿಟ್ಟು ಮ್ಯಾನ್ ಚೌ ವೈನ್ ಚೌ. ಯಾವುದೋ ಚೌ ನಾಯಿ ಥರ ಸೌಂಡ್ ಆಗ್ತಾಯಿದೆ ಅಂತ ತಿಳ್ಕೊಬೇಡಿ. ಬಟ್ ಆದರೆ ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಯಾಕಂದರೆ ನನಗಂತೂ ಇದು ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ಸೋಯಾ ಸಾಸ್ ಬರುತ್ತಲ್ಲ, ಸೋಯಾ ಸಾಸ್ಗೆ ತರಕಾರಿಯನ್ನೆಲ್ಲ ಆ್ಯಡ್ ಮಾಡ್ದಂಗೆ ನನಗೆ ಹಂಗೆ ಅನ್ನಿಸ್ತಾ ಇದೆ. ಬಟ್ ಆದರೆ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಸೊ ಮೇಲೆ ಟಾಪಿಂಗು ರೋಸ್ಟ್ ಆಗಿರೋವಂಥ ವೀಟ್ ಫ್ಲೋರಲ್ಲಿ. ಸೊ ಇದರೊಳಗಡೆ ಪನ್ನೀರ್ ಹೋಗಿರುತ್ತೆ. ಸೊ ಇದನ್ನು ವೀಟ್ ಒಳಗಡೆ ಮಿಕ್ಸ್ ಮಾಡಿ ಒಂದು ಪನ್ನೀರನ್ನ ಹಾಕಿರ್ತಾರೆ, ಲೈಕ್ ಫ್ಲವರ್ ಶೇಪ್ ಮಾಡಿದ್ದಾರೆ ಆಲ್ಮೋಸ್ಟು. ಸೊ ಎರಡೂ ಇದೆ. ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಹಾಕಿದ್ದಾರೆ, ಸಣ್ಣದಾಗಿ ಪನ್ನೀರ್ ಕಟ್ ಮಾಡಿದ್ದಾರೆ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಇವಾಗ. ಚಿಯರ್ಸ್. ಬಿಸಿ ತಿನ್ನಬೇಕು, ಅಲ್ಲ ಬಿಸಿ ಕುಡಿಬೇಕು ಸೂಪ್ನ. ಸೊ ಹೇಳ್ದಂಗೆ ಡೀಪ್ ಫ್ರೈ ಆಗಿರುವಂಥ ಪನ್ನೀರ್ ಯೂಸ್ ಮಾಡಿದ್ದಾರೆ. ಲೈಕ್ ಸಾಸ್ ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಥರ ಇದೆ. ಮತ್ತು ಅಲ್ಲಲ್ಲಿ ಮಧ್ಯದ ಬೈಟಲ್ಲಿ
ನಿಮಗೆ ಸ್ಪಿನಾಚ್ ಸಿಗುತ್ತೆ, ಮತ್ತು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡಿದ್ದಾರೆ, ಮತ್ತು ಲೈಟಾಗಿ ಕಟ್ಟಾಗಿರುವಂಥ ಪನ್ನೀರ್ ಸಿಗ್ತಾಯಿದೆ. ಸೊ ಒಂಥರ ಲೈಟಾಗಿ ಟ್ಯಾಂಗಿ ಇರುವಂಥ ಸೂಪ್ ಇದು. ಸೊ ಆಲ್ಮೋಸ್ಟ್ ಖಾರ ಇಲ್ಲ, ಇಟ್ಸ್ ನಲ್ಲಿಫೈಡ್ ವಿತ್ ಖಾರ, ಸ್ಪೈಸಸ್ ಎಲ್ಲ ಜಾಸ್ತಿ ಇನ್ಕ್ಲೂಡ್ ಆಗಿಲ್ಲ. ಐಟಮ್ ಬಂದುಬಿಟ್ಟು ಸೊ ಇಟ್ಸ್ ನಥಿಂಗ್ ಬಟ್ ತಂದೂರಿ ಟೋಸ್ಟೆಡ್ ಪೈನಾಪಲ್ ಅಂತ. ಸೊ ಸಮ್ ಹರ್ಬ್ಸ್ನೆಲ್ಲ ಹಾಕಿದ್ದಾರೆ ಚೋಟ ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾಯಿದೆಯೋ ಗೊತ್ತಿಲ್ಲ ಇದು. ಸೊ ಇದನ್ನು ಹಾಕಿದ್ದಾರೆ ಸಮ್ ಹರ್ಬ್ಸ್, ಶಾರ್ಟ್ ಹರ್ಬ್ಸ್, ಏನಿದೆ ಹೆಸರು ಅಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ. ಸೊ ಇದು ಫುಲ್ ಸ್ಪೈಸಿ ಆಗಿರುವಂಥ ತಂದೂರಿ ರೋಸ್ಟೆಡ್ ಪೈನಾಪಲ್ ಅಂತೆ. ಚಿಯರ್ಸ್. ಪೈನಾಪಲ್ ಅಷ್ಟೇ ಸ್ವಲ್ಪ ಟ್ಯಾಂಗಿ ಇದೆ, ತುಂಬ ಸ್ವೀಟ್ ಇಲ್ಲ, ಲೈಕ್ ತುಂಬ ಟ್ಯಾಂಗಿ, ಲೈಕ್ ಹುಳಿ ಜಾಸ್ತಿನೂ ಇಲ್ಲ, ಒಂದು ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಟ್ಯಾಂಗಿ. ಸೊ ಖಾರ ಇನ್ನೂ ಅಷ್ಟೇ, ಹಿಟ್ಟು ಚೆನ್ನಾಗಿದೆ. ಲೆಟ್ಸ್ ಟ್ರೈ. ಎತ್ಬಿಟ್ಟೆ. ಓಕೆ, ಐ ಕ್ಯಾನ್ ಡೂ ಇಟ್. ಸೊ ನಿಮಗೆ 5 ಪೀಸಸ್ ಕೊಡ್ತಾರೆ ಈ ಡಿಮ್ಸಮ್ ಆರ್ ಡಮ್ಸಮ್, ವಾಟ್ ಎವರ್ ಯು ಸೆಲ್. ಹಾಂ, ಡಿಮ್ಸಮ್. ಓಕೆ. ಸೊ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಮ್ಮಲ್ಲಿ ನಾವು ಹೇಗೆ ಮೋದಕ ಮಾಡ್ತೀರೋ ಸೊ ಆ ಥರನೇ ಇದು ಮಾಡಿದ್ದಾರೆ, ಪರವಾಗಿಲ್ಲ, ಐ ಕ್ಯಾನ್ ಡೂ ಇಟ್. ಸೊ ಇದನ್ನು ಕ್ಯಾಶ್ಯೂಸು ಮತ್ತು ಬ್ರೋಕ್ಲಿ ಎರಡು ಇಂಡ್ಯೂಸ್ ಮಾಡಿದ್ದಾರೆ, ಮತ್ತು ಒಂದು ಅಕ್ಕಿದು ತಿನ್ ಲೇಯರ್, ಕಡುಬು ನಾವು ಮಾಡ್ಕೊಳ್ತೀರಲ್ಲ ಹೂರ್ಣ, ಸೊ ಅದರದ್ದೇ ಇದು. ಟೇಸ್ಟ್ ಮಾಡೋಣ. ಹಾಂ, ಹೆಂಗಿದೆ ಅಂತಂದರೆ ಸೇಮ್ ನಾವು ಮೋದಕಲ್ಲಿ ನಾವು ಹೆಂಗೆ ಫಿಲ್ಲಿಂಗ್ ಮಾಡ್ತೀರೋ ಸೊ ಅದೇ ಥರನೇ ಮಾಡಿದ್ದಾರೆ ಇವರು ಕೂಡ. ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸೇ ಇದೆ ಇಲ್ಲಿ. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಫುಡ್ಡೆಲ್ಲನೂ ಅಷ್ಟೇ ನೆಕ್ಸ್ಟ್ ಲೆವೆಲ್ಗೆ ಮಜಾ ಇದೆ. ಇಟ್ಸ್ ಚೀಸ್ ಆರ್ ಪನ್ನೀರ್ ಆ್ಯಕ್ಚುಲಿ. ಪನ್ನೀರ್. ಸೊ ಬುರಾಟ, ಪನ್ನೀರ್ ಆ್ಯಂಡ್ ಸ್ಪಿನಾಚ್ ಬುರಾಟ ಇದೆ ಹೆಸರು. ಸೊ ಅರೌಂಡ್ ಸ್ವಲ್ಪ ನಾಯ್ಸ್ಗಳು ಬರ್ತಾ ಇರುತ್ತೆ, ಮೈಕ್ ಹಾಕ್ಕೊಂಡಿದ್ದೀನಿ ಬಟ್ ಆದರೂ ಕ್ಯಾಪ್ಚರ್ ಆಗುತ್ತೆ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ತೊಗೊಂಡಿರೋದು ನಾವು ಲಸಾಂಗ ಅಂತ ಇದೆ ಹೆಸರು. ಸೊ ಇದು ಹೇಗೆ ಅಂತಂದರೆ ವೀಟಿಂದ ಮಾಡಿರೋದು, ಸೊ ಹಾಗಾಗಿ ಫೈಬರ್ ರಿಚ್ಚು. ಸೊ ಮತ್ತು ಚಿಲ್ಲಿ ಯೂಸ್ ಮಾಡಿದ್ದಾರೆ, ಮತ್ತು ಚಿಲ್ಲಿದು ಫ್ಲೇಕ್ಸು, ನಾರ್ಮಲ್ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತು ಕರಿ ಕೂಡ ಅಷ್ಟೇ, ಈ ಲೈಕ್ 1 ಲೇಯರ್ ಆಫ್ ಪ್ಯಾಟಿ ಥರ ಮಾಡಿದ್ದಾರೆ. ಹೆಂಗೆ ಅಂತಂದರೆ 1 ಲೇಯರ್ ಆಫ್ ಪನ್ನೀರನ್ನ ತೊಗೊಂಡಿದ್ದಾರೆ ಫುಲ್ಲು, ಲೈಕ್ ಬಿಗ್ ಸೈಜು. ಮೇಲೆ ಕೆಳಗಡೆ 2 ಸ್ಪಿನಾಚ್ ಇರುತ್ತೆ, ಸ್ಪಿನಾಚ್ ಸ್ಟಫಿಂಗ್ ಇರುತ್ತೆ. ಸೊ ಮತ್ತು ಇದು ನಾರ್ಮಲ್ಲು ಟೊಮೊಟೊ ಟ್ಯಾಂಗಿ ಇರೋವಂಥ ಕರಿ. ಸೊ ಇದು ಬೇಸಿಕಲಿ ನೆನೆಸ್ಕೊಳ್ಳೋಕೆ ಕೊಡ್ತಾರೆ ಇದಕ್ಕೆ. ಸೊ ಇದು ಬುರಾಟ, ಇದು ಹೆಸರು ಬುರಾಟ. ಸೊ ಕರಿ ವಿತ್ ರೋಟಿ. ಸೊ ಟೇಸ್ಟ್ ಮಾಡಿಬಿಡೋಣ. ಸೊ ವೀಟ್ ಆಗಿರೋದ್ರಿಂದ ಈಸಿಯಾಗಿ ಬ್ರೇಕ್ ಆಯಿತು. ಇದನ್ನು ಫಸ್ಟು ನನಗೆ ಕಣ್ಣು ಕುಗ್ತಾ ಇದೆ ಆ್ಯಕ್ಚುಲಿ, ಚೀಸ್ ಆ್ಯಂಡ್ ಪನ್ನೀರು. ಇದನ್ನು ಇದ್ರ ಜೊತೆ ಟೇಸ್ಟ್ ಮಾಡೋಣ. ಸೊ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಆಬ್ವಿಯಸ್ ಆಗಿ ಖಾರ ಇದ್ದೇ ಇರುತ್ತೆ. ಸೊ ಖಾರ ಇದ್ರೂ ಇದನ್ನು ಬಿಡ್ದಿರೋ ಟೇಸ್ಟ್ ಮಾಡ್ಬೇಕು ನಾವು. ಚೀರ್ಸ್. ಆ್ಯಕ್ಚುಲಿ ಈ ಕರಿ ಸ್ವಲ್ಪ ಸ್ವೀಟ್ ಆಗಿದೆ. ಟೊಮೆಟೊ ವಿತ್ ಕ್ರೀಮ್ ಆ್ಯಡ್ ಮಾಡಿದ್ದಾರೆ. ಮತ್ತು ಈ ಚಪಾತಿ ಆ್ಯಕ್ಚುಲಿ ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ಖಾರ ಇದೆ. ಸೊ ಎರಡು ಸಾಲ್ಟ್ ಆಗಿ ಹೋಗುತ್ತೆ.
ಸೊ ನೀವು ಮೀಡಿಯಮ್ ಖಾರ ತಿನ್ನೋರಾದರೆ ಇದನ್ನ ಆರಾಮ್ಸೆ ಆರ್ಡ್ರ್ ಮಾಡ್ಕೊಬೋದು. ಸೊ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಟೇಸ್ಟು. ಖಾರ ಮತ್ತು ಸ್ವೀಟು ಎರಡು ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಚಪಾತಿ ವೀಟಿಂದ ಮಾಡಿರೋದ್ರಿಂದ ಫೈಬರ್ ರಿಚ್ಚು, ಸೊ ಮೈದಾಯಿಂದ ಮಾಡಿಲ್ಲ ಇದು. ಸೊ ಹೆಲ್ತಿ ಆ್ಯಂಡ್ ಟೇಸ್ಟಿ ಎರಡೂ ಕೂಡ. ಪನ್ನೀರು ಪ್ರೋಟೀನ್ ರಿಚ್ಚು. ಸೊ ಸ್ಪಿನಾಚಲ್ಲಿ ನಿಮಗೆ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಎರಡು ಬ್ಯಾಲೆನ್ಸ್ ಆಗಿದೆ. ಇದನ್ನು ಟ್ರೈ ಮಾಡಿ. ಓಕೆ, ಸೊ ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋ ಟೈಮ್ ಇವಾಗ. ಸೊ ಫಸ್ಟು ರೈಸ್ ವಿತ್ ಆಲ್ ವೆಜ್ಜೀಸ್, ಫ್ಲೇವರ್ಫುಲ್ಲಾಗಿದೆ. ಅರೋಮಾ ಸ್ಪೈಸಸ್ ಅಂತೂ ಒಂಥರ ಸಕ್ಕತ್ತಾಗಿದೆ ಸ್ಮೆಲ್ಲು. ಈ ಚಕ್ಕೆದು, ಲವಂಗ ಅದು, ಆಮೇಲೆ ಲೈಕ್ ಆಲ್ ದ ಸ್ಪೈಸಸ್ಸು ಎಲ್ಲನೂ ಮಿಕ್ಸ್ ಮಾಡಿದಾಗ ಒಂದು ಹಿಟ್ಟು ಬರುತ್ತಲ್ಲ, ಸೇಮ್ ಆ ಥರನೇ ಇದೆ ಇದು. ಸೊ ಕ್ವಾಲಿಟಿ ಆಫ್ ರೈಸು ಕೂಡ ಅಷ್ಟೇ ಸೂಪರ್ಬಾಗಿದೆ. ಸೊ ಇದನ್ನು ಒಳಗಡೆ ಹಾಕೊಂಡು ಫುಲ್ ಫ್ಲೇವರ್ಫುಲ್ಲು, ಮೈಲ್ಡ್ ಖಾರ ಇದೆ. ಲೈಕು ಹೆಂಗೆ ಅಂತಂದರೆ ನೀವು ತಿಂದಾಗ ಒಂಚೂರು ಖಾರ ಇಲ್ಲಪ್ಪ ಅಂತ ಅನಿಸುತ್ತೆ, ಬಟ್ ಆದರೆ ನಿಮಗೆ ಬಾಯಿ ಒಳಗಡೆ ಹೋಗ್ತಾ ಹೋಗ್ತಾ ಆ ಕೋಲ್ಕತ್ತಾ ಫ್ಲೇವರು, ಕೋಲ್ಕತ್ತಾಯಿಂದಲೇ ಡೈರೆಕ್ಟಾಗಿ ಬಂದು ಹೊಡಿತಾ ಇದ್ದಾರೆ ಆ ಥರ ಅನಿಸುತ್ತೆ ನಿಮಗೆ. ಬೆಂಗಳೂರಲ್ಲಿ ಸಖತ್ತು ಆಗಿದೆ ಟೇಸ್ಟು. ಲೈಕ್ ತುಂಬ ಖಾರ ಅಂದರೆ ಆ ಥರ ಖಾರ ಇಲ್ಲ, ಸ್ವಲ್ಪ ಸ್ಪೈಸಸ್ ಇದೆ ಡೆಫಿನೆಟ್ಲಿ ಹೇಳ್ಬೇಕಂದ್ರೆ. ಸೊ ಇವಾಗ ಪೊಟ್ಯಾಟೊ ಫ್ರೈಡ್ ಆನಿಯನ್ಸ್ ಇದೆಲ್ಲ, ಅದ್ರ ಜೊತೆಗೆ ಬಿರಿಯಾನಿನ ಮಿಕ್ಸ್ ಮಾಡ್ಕೊಂಡ್ಬಿಡೋಂಥ ಟೈಮ್ ಬಂದಿದೆ. ಸೊ ಇದನ್ಗೆ ನಿಮಗೆ ಸ್ಪೈಸಸ್ ಎನ್ಹಾನ್ಸ್ ಮಾಡುತ್ತಾ ಅಥವಾ ಕಮ್ಮಿ ಮಾಡುತ್ತಾ ನೋಡೋಣ. ಸೊ ಇದನ್ನು ಫಸ್ಟು ಹಿಂಗೆ ಬ್ರೇಕ್ ಮಾಡಬೇಕು. ಸೊ ಪೊಟ್ಯಾಟೊ ಕೂಡ ಅಷ್ಟೇ ಫುಲ್ ಕ್ರೇಜಿಯಾಗಿ ಬೆಂದೋಗಿದೆ. ಮಧ್ಯದಲ್ಲಿ ಲೈಕ್ ನಿಮಗೆ ಆನಿಯನ್ಸ್ ಇದೆ, ಲೈಕ್ ತಿರ್ಗಾ ಪೊಟ್ಯಾಟೊ ಸ್ಟಫಿಂಗೂ ಇದೆ. ಇದನ್ನೆಲ್ಲ ಡೀಪ್ ಫ್ರೈ ಮಾಡಿದ್ದಾರೆ ಮತ್ತು ಆನಿಯನ್ಸು ಇಂಡ್ಯೂಸ್ ಮಾಡಿದ್ದಾರೆ, ಲೈಕ್ ಫ್ರೈಡ್ ಆನಿಯನ್ಸು. ಸೊ ಇದನ್ನು ಹಿಂಗೆ ತೊಗೊಂಡು ಎರಡೂ ಮಿಕ್ಸ್ ಮಾಡಿಬಿಡೋಣ. ಇವಾಗ ಟೇಸ್ಟ್ ಮಾಡುವ ಟೈಮ್ ಎಲ್ಲ ಉದುರೋಗ್ತಾ ಇದೆ, ತಿಂದ್ಬಿಡೋಣ. ಸೊ ಬಿರಿಯಾನಿ ಸ್ವಲ್ಪ ಸ್ಪೈಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಹಿಟ್ ಫೀಲ್ ಆಗುತ್ತೆ. ಈ ಪೊಟ್ಯಾಟೊ ಜೊತೆ ತಿಂದಾಗ ಲೈಕ್ ಅದು ಆಲ್ಮೋಸ್ಟು ಬ್ಯಾಲೆನ್ಸ್ ಆಗೋ ಥರ ಆಗೋಗುತ್ತೆ. ಸೊ ಆಲೂ ವೆಜ್ಜೀಸ್ ಬಿರಿಯಾನಿ ಥರ ಆಗೋಗುತ್ತೆ. ಆ ಫ್ರೈಡ್ ಆನಿಯನ್ಸು, ಆ ಪೊಟ್ಯಾಟೋಸು ಸಿಕ್ಕಿದಾಗ ಒಂಥರ ಮಜಾ ಇದೆ. ನಾನು ಹೇಳೋಕ್ಕೆ ಆಗಲ್ಲ, ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದಾಗೇ ನಿಮ್ಗೆ ಗೊತ್ತಾಗೋದು. ಒಂದು ಸೂಪರ್ ಆಗಿರೋವಂಥ ಸಕ್ಕತ್ತಾಗಿ ಫುಲ್ ಡೆಕೋರೇಟ್ ಆಗಿರೋವಂಥ ಡೆಸರ್ಟು. ಸೊ ಈ ಡೆಸರ್ಟ್ ಬಂದುಬಿಟ್ಟು ಮಾಡಿರೋದು ಕಲಾಕಂಡು ಮತ್ತು ಕೋಕೋನಟ್ ಪುಡಿಂಗಿಂದ ಮಾಡಿರೋದಂತೆ. ಸೊ ಇಟ್ಸು ಲೈಕ್ ಡ್ರೈ ಕೋಕೋನಟ್ ಬರುತ್ತಲ್ಲ, ಸೊ ಡ್ರೈ ಕೋಕೋನಟ್ಟು ಮತ್ತು ಆ ಕೋಕೋನಟ್ದು ನಾವು ಏನು ಹೇಳ್ತೀರಿ ಮಲೈ ಅದು ಮತ್ತು ಇಲ್ಲಿ ಏನೋ ಒಂದು ಲೈಕ್ ಯೂನಿಕ್ ಕಾನ್ಸೆಪ್ಟ್ ಅಂತಂದರೆ ಇಟ್ಸ್ ಬೇಸಿಕಲಿ ಗ್ರೀನ್ ಥೀಮ್ಡು. ಮೊಯ್ ಅನ್ನೋದು ಗ್ರೀನ್ ಥೀಮ್ಡ್ ಅಂತಂದೆ. ಸೊ ಅದನ್ನು ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದ್ರ ಮಿಸ್ಟ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫುಲ್ ವೀಡಿಯೋ ನೋಡಿ. ಇದು ಆ್ಯಕ್ಚುಲಿ ಲೈಕ್ ವೆರಿ ಯೂನಿಕ್ ಕೆಫೆ. ಸೊ ವಿಸಿಟ್ ಮಾಡಿ. ಸೊ ಇಲ್ಲಿ ಏನಂತಂದರೆ ನಿಮಗೆ ಶುಗರ್ ಯೂಸ್ ಮಾಡಲ್ಲ, ಸೊ ಜಾಗ್ರಿ ಯೂಸ್ ಮಾಡ್ತಾರೆ. ಲೈಕ್ ಅವ್ರದ್ದೇ ಯೂನಿಕ್ನೆಸ್ ಆಗಿರುವಂಥ ಸ್ವೀಟ್ನೆಸ್ ಆ್ಯಡ್ ಮಾಡ್ತಾರೆ. ಸೊ ಹಾಗಾಗಿ ಇದೊಂಥರ ಲೈಕ್ ಯೂನಿಕ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ಸ್ವೀಟ್ಸ್ಗೋಸ್ಕರ. ಸೊ ಲೈಕ್ ಡಯಾಬಿಟಿಕ್ಸ್ ಇರೋರು, ಸೊ
ಇವಾಗ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳು ಡಯಟ್ ಕಾನ್ಷಿಯಸ್ ಆಗಿ ಶುಗರ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದಾರೆ. ಶುಗರ್ ಫ್ರೀ ಡೆಸರ್ಟ್ ಬೇಕು ಅಂತಂದರೆ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ದಿರ ಇದನ್ನು ಕಣ್ಣು ಕುಗ್ತಾ ಇರೋವಂಥ ಡೆಸರ್ಟ್ನ ತಿನ್ಬಿಡೋಣ. ಫುಲ್ ಸ್ಮೂತಾಗಿರುವಂಥ ಕೋಕೋನಟ್ ಪುಡಿಂಗ್ ವಿತ್ ಜಾಗರಿ, ವಿತ್ ಕಲಾಕಂಡ್, ವಿತ್ ಆಲ್ ಟೈಪ್ಸ್ ಆಫ್ ಇಂಪೋರ್ಟೆಡ್ ಫ್ರೂಟ್ಸ್. ಸೊ ಇದನ್ನು ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಚೆಸ್. ಲೈಕ್ ಒಂದು ಮಲೈ ಫುಲ್ ಕ್ರೀಮು ಆಲ್ಮೋಸ್ಟ್ ಮಲೈ ಲೈಕ್ ಕ್ರೀಮ್ ಥರನೇ ಇದೆ. ಸೊ ಸ್ವೀಟ್ ಇಲ್ಲ, ಯಾಕಂದರೆ ನಾವು ಜಾಗರಿ ತೊಗೊಂಡಿಲ್ಲ, ಹಾಗೆ ಟೇಸ್ಟ್ ಮಾಡಿರೋದು. ಸೊ ಕೋಕೋನಟ್ ಅಷ್ಟೇ ಡ್ರೈ ಕೋಕೋನಟ್ ಇದೆ, ಡ್ರೈ ಕೋಕೋನಟ್ ವಿತ್ ಮಲೈ. ಮತ್ತು ನಿಮಗೆ ಸ್ವೀಟ್ ಕೊಟ್ಟಿದ್ದಾರೆ ಇಲ್ಲಿ ಕಲಾಕಂಡು. ಸೊ ಕಲಾಕಂಡ್ ಸ್ವೀಟ್ ಬರುತ್ತಲ್ಲ, ಸೊ ಅದೇ ಇದು ಆಲ್ಮೋಸ್ಟು. ಸೊ ಇದನ್ನು ತಿಂದು ಅದೆರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಪ್ರಾಪ್ರಿಯೇಟ್ ಪ್ರಪೋರ್ಷನ್ಸಲ್ಲಿ ಸೊ ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ. ಸೊ ಸ್ವೀಟ್ ಜಾಸ್ತಿ ತಿನ್ನೋರು ಇದನ್ನು ಟ್ರೈ ಮಾಡಿ, ಇಲ್ಲಾಂತಂದರೆ ಹಾಗೆ ತಿನ್ಬೋದು. ಸೊ ಬ್ಲೂಬೆರೀಸ್ ಎಲ್ಲ ಇದೆ, ಡ್ರೈ ಬ್ಲೂಬೆರೀಸ್ ಎಲ್ಲ. ಸೊ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಟ್ರೈ ಮಾಡಿ, ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ.